ನಮಸ್ಕಾರ, ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಎಳೆ ಮುಳ್ಳುಸೌತೆಯನ್ನು ಬಳಸ್ಕೊಂಡು ಯಾವ ಥರ ಪಡ್ಡುವನ್ನು ಮಾಡೋದು ಅಂತ ನೋಡೋಣ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಡುವಂತಹ ಈ ಪಡ್ಡು ತುಂಬಾ ರುಚಿಕರವಾದಂಥದ್ದು. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಪಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕಾಗಿ ನಾನು ತಗೊಂಡಿರುವಂತಹ ಐಟಮ್ಸ್ ಇಲ್ಲಿ ಒಂದು ಮುಳ್ಳು ಸೌತೆಯನ್ನು ತಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಆಮೇಲೆ ನಿಮಗೆ ಸ್ವಲ್ಪ ಹಸಿ ಶುಂಠಿ ಕೂಡ ಬೇಕಾಗುತ್ತೆ, ಮತ್ತು ಮೀಡಿಯಮ್ ಸೈಜಿನ 2 ಈರುಳ್ಳಿ ಕೂಡ ತಗೊಂಡಿದ್ದೀನಿ. ಇಷ್ಟನ್ನು ನಾವು ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಮುಳ್ಳು ಸೌತೆಯನ್ನು ಮಾತ್ರ ಹೆಚ್ಕೊಳ್ಬೇಕಾದ್ರೆ ನೋಡಿ, ಈ ಥರದ ತುರಿಮಣೆ ಏನಾದರೂ ತಗೊಳ್ಬೋದು, ಅಥವಾ ಚಾಕುವಿನಿಂದಾದರೂ ಈ ಥರ ಹೆಚ್ಕೊಂಡು ನಾವು ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು. ಈ ಥರ ಮಾಡೋದ್ರಿಂದ ರುಚಿ ತುಂಬಾ ಜಾಸ್ತಿ. ಹಾಗೆ ತುರ್ಕೊಂಡು ಕೂಡ ಮಾಡಿದ್ರೆ ಕೂಡ ಆಗುತ್ತೆ, ಬಟ್ ಇದರಲ್ಲಿ ಮಾಡಿದಂತಹ ಟೇಸ್ಟ್ ನಿಮಗೆ ಅದರಲ್ಲಿ ಸಿಗಲ್ಲ. ಅದಕ್ಕಾಗಿ ನಾನು ಚಾಕುವಿನಿಂದ ನೋಡಿ ಈ ಥರ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ, ಅಥವಾ ನಿಮ್ಮಲ್ಲಿ ಚಾಪರ್ ಇತ್ತು ಅಂತಂದರೆ ಚಾಪರಲ್ಲೂ ಕೂಡ ಮಾಡ್ಕೊಳ್ಬೋದು. ಈ ಥರನೇ ಅದರಲ್ಲಿ ಕೂಡ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಮಾಡಿದರೆ ನಿಮಗೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ತಂದಿದ್ದೀನಿ. ಹಸಿ ಶುಂಠಿ ಆಗಿರ್ಬೋದು, ಈರುಳ್ಳಿ, ಆಮೇಲೆ ಕರಿಬೇವು ಸೊಪ್ಪು ಎಲ್ಲವನ್ನು ಹೆಚ್ಕೊಂಡಿದ್ದೀನಿ. ಇನ್ನು ಅದೆಲ್ಲ ಒಂದು ಸೈಡಲ್ಲಿ ಇರಲಿ. ಇಲ್ಲಿ ಇದಕ್ಕೆ ಮೇಯ್ನಾಗಿ ನಮಗೆ ಬೆಳ್ತಿಗೆ ಅಕ್ಕಿ ಬೇಕಾಗುತ್ತೆ. ಅದಕ್ಕಾಗಿ ರಾತ್ರಿ ಎಲ್ಲ ನೆಂದಿರುವಂತಹ ಅಕ್ಕಿಯನ್ನು ನಾನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ನೋಡಿ, ಈ ಥರದ ಲೋಟೆಯಲ್ಲಿ 2 ಲೋಟೆ ಆಗುವಷ್ಟು ಅಕ್ಕಿಯನ್ನು ನಾನು ಮುಂಚಿನ ದಿವಸನೇ ನೆನೆ ಹಾಕ್ಕೊಂಡಿದ್ದೆ. ಇನ್ನೀಗ ನೀರನ್ನೆಲ್ಲ ಬಸ್ದು ಅದನ್ನು ಒಂದು ಸೈಡಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟಿಗೆ ಇಲ್ಲಿ ಒಂದು ಸ್ವಲ್ಪ ಇದು ಮೆದುವಾಗಿ ಬರಬೇಕು ಅಂತಂದರೆ ಪೇಪರ್ ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪೇಪರ್ ಅವಲಕ್ಕಿಯನ್ನು 3/4 ಲೋಟೆ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನಾವೀಗ ತೊಳ್ಕೊಳ್ಳೋಣ. ಅಷ್ಟು ಮಾಡಿ ಇದನ್ನು ಸೈಡಲ್ಲಿ ಇಡಬೇಕು. ಆವಾಗ ಚೆನ್ನಾಗಿ ಅದು ನೆನೆಯುತ್ತೆ. ನೆಂದಾದ ಮೇಲೆ ನಾವು ಅಕ್ಕಿ ಎಲ್ಲ ರುಬ್ಬುವಾಗ ಒಟ್ಟಿಗೆ ಹಾಕಿದ್ರೆ ಆಯಿತು. ತುಂಬಾ ಸಾಫ್ಟಾಗಿ ಬರೋದಕ್ಕೆ ಮಾತ್ರ ನಾವು ಇದನ್ನು ಹಾಕ್ಕೊಳ್ಳುವಂಥದ್ದು. ನೀವು ಬೇಕಿದ್ರೆ ದಪ್ಪ ಅವಲಕ್ಕಿಯನ್ನು ಕೂಡ ಹಾಕ್ಕೊಳ್ಬೋದು. ನೆನೆಯೋದಕ್ಕೆ ನಾವು ಹಾಕಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಒಂದು ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅದರಲ್ಲಿ ನೆನೆದಿರುವಂತಹ ಅಕ್ಕಿಯನ್ನು ಮೊದಲಿಗೆ ಹಾಕ್ಕೊಳ್ಬೇಕು. ಆಮೇಲೆ ನಾವು ನೆನೆಸಿರುವಂತಹ ಪೇಪರ್ ಅವಲಕ್ಕಿಯನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಅರ್ಧ ಹೋಳಾಗುವಷ್ಟು ನಾನಿಲ್ಲಿ ಕಾಯಿ ತುರಿಯನ್ನು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಮಿಕ್ಸ್ ಮಾಡ್ತೀನಿ ಒಟ್ಟಿಗೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ತರಿ ಇದ್ದರೂ ಕೂಡ ಓಕೆ ನಮಗೆ, ಅಂದರೆ ಪಡ್ಡು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ತರಿ ಅಂದರೆ ಬಾಂಬೆ ರವಕ್ಕಿಂತ ಸ್ವಲ್ಪ ತರಿಯಾಗಿದ್ದರೆ ಸಾಕಾಗತ್ತೆ. ನೋಡ್ಬೋದು, ನಾನು ಕೂಡ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ತಂದಿದ್ದೀನಿ. ನೋಡಿ, ಇಷ್ಟ ಆಗಬೇಕು. ಇಷ್ಟ ಆದರೆ ಸಾಕಾಗತ್ತೆ. ಈಗ ನೋಡ್ತಿರ್ಬೋದಲ್ಲ ನೀವು, ಇಷ್ಟ ಆಗಿದೆ. ಇದನ್ನು ಇನ್ನೀಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ 2ನೇ ಬ್ಯಾಚಲ್ಲೂ ಕೂಡ ರುಬ್ಕೊಂಡದನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನೀರಿನ ಪ್ರಮಾಣವನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಬೋದು. ಸ್ವಲ್ಪ ದಪ್ಪಕ್ಕೆ ಇದ್ದರೆ ಒಳ್ಳೆಯದು. ಯಾಕಂತಂದರೆ ನಾವಿನ್ನೀಗ ಮುಳ್ಳುಸೌತೆ ಆಮೇಲೆ ಹೆಚ್ಚಿರುವಂತಹ ಪೀಸಸನ್ನೆಲ್ಲ ಹಾಕಿದಾಗ ಸ್ವಲ್ಪ ನೀರು ಬಿಟ್ಕೊಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಬೋದು. ಈ ಹಂತದಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬೇಕು ಅಂತಂದರೆ ಕಡಿಮೆ ಆದರೆ ಹಾಕ್ಕೊಳ್ಬೋದು. ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ಶುಂಠಿ, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಮುಳ್ಳುಸೌತೆ ಪ್ರತಿಯೊಂದು ಪದಾರ್ಥವನ್ನು ಹಾಕಿ ಆದ ನಂತರ ನಿಮಗೆ ರುಚಿಗೆ ಉಪ್ಪನ್ನು ಕೂಡ ಬೇಕಿದ್ದರೆ ಮತ್ತೆ ಹಾಕ್ಕೊಳ್ಬೋದು. ಇಲ್ಲಿ ಕರಿಬೇವು ಸೊಪ್ಪನ್ನು ಒಂದು ಸ್ವಲ್ಪ ಜಾಸ್ತಿನೇ ಬಳಸಿದರೆ ನಿಮಗೆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಕೂಡ ಹಾಗೆಯೇ ಹೆಚ್ಚಾಗಿ ಇಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆರೋಗ್ಯದ ದೃಷ್ಟಿಯಿಂದನೂ ಇದು ತುಂಬಾ ಒಳ್ಳೆಯದು. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೀಗ ಸರಿಯಾಗಿ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ನೀರು ಕಡಿಮೆ ಇತ್ತು ಅಂದರೆ ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಗಟ್ಟಿ ಅನಿಸ್ತು ನನಗೆ, ಅದಕ್ಕಾಗಿ ಮತ್ತೆ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇನ್ನು ಸ್ಟವ್ ಮೇಲೆ ನಾನು ಆಗಲೇ ತವವನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಪಡ್ಡು ಕಾವಲಿ ಮೇಲೆ ಒಂದೊಂದಾಗಿ ಈಗ ಪಡ್ಡು ಮಾಡ್ತಾ ಬರೋಣ. ಇನ್ನು ಮೇಲಿಂದ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಕೆಲವರು ತುಪ್ಪವನ್ನು ಇಷ್ಟಪಡ್ತಾರೆ, ಅದನ್ನು ಕೂಡ ಹಾಕಿ ಮಾಡ್ಕೊಳ್ಬೋದು. ಬಟ್ ನಿಮಗೆ ಈ ಥರ ಪಡ್ಡು ಮಾಡ್ಕೊಳ್ಬೇಕಾದ್ರೆ ಎಲ್ಲ ಎಣ್ಣೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಫುಲ್ಲಾಗಿ ಹಾಕ್ಕೊಳ್ಬೇಕು ಇದಕ್ಕೆ.
ಅದಕ್ಕಿಂತ ಮುಂಚೆ ಹಿಟ್ಟನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂತಂದರೆ ಅದು ತಳಭಾಗದಲ್ಲಿ ಹೋಗಿ ಸೆಟ್ಲಾಗಿರುತ್ತೆ. ಒಂದೊಂದು ಸರ್ತಿ ಅಕ್ಕಿ ನಾವೀಗ ತರಿಯಾಗಿ ರುಬ್ಬಿತು ಅಂತಂದರೆ ಅದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದರೆ ಒಳ್ಳೆಯದಾಗುತ್ತೆ. ಈಗ ಎಲ್ಲವನ್ನು ಹಾಕಿ ಆದ ನಂತರ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು ತಳಭಾಗ, ಅಷ್ಟು ಹೊತ್ತು ನಾವು ಬೇಯಿಸಬೇಕಾಗುತ್ತೆ. ಈಗಾಗಲೇ ಇನ್ನೊಮ್ಮೆ ಟರ್ನ್ ಮಾಡಿ ಹಾಕ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಬರುತ್ತೆ. ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಹಾಕಿ ಕೊಡ್ಬೋದು. ಆಮೇಲೆ ಸಂಜೆ ಟೀ ಟೈಮಿಗೂ ಕೂಡ ಇದನ್ನು ಮಾಡ್ಬೋದು, ಬ್ರೇಕ್ಫಾಸ್ಟಿಗೂ ಕೂಡ ಮಾಡ್ಬೋದು. ಇನ್ನು ಈ ಪಡ್ಡನ್ನು ಯಾರು ತಾನೇ ಇಷ್ಟಪಡಲ್ಲ ಹೇಳಿ, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಇನ್ನು ಇದಕ್ಕೆ ನೀವು ಕರಿಬೇವು ಸೊಪ್ಪಾಗಿರ್ಬೋದು, ಹಸಿಮೆಣಸಿನ್ಕಾಯಿ, ಈರುಳ್ಳಿಯನ್ನೆಲ್ಲ ಸ್ಕಿಪ್ ಮಾಡಿ ಬರೀ ನಾವು ಮುಳ್ಳು ಸೌತೆಯನ್ನು ಮಾತ್ರ ಹಾಕಿ ಸ್ವಲ್ಪ ಬೆಲ್ಲವನ್ನೆಲ್ಲ ಹಾಕಿ ಮಾಡಿದ್ರೆ ಸಿಹಿ ಪಡ್ಡು ಕೂಡ ಮಾಡೋದಕ್ಕೆ ಬರುತ್ತೆ ಇದರಲ್ಲಿ. ಅದಕ್ಕೆ ಮಾಡ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಜಾಸ್ತಿಯಾಗಿ ಹಾಕ್ಕೊಳ್ಬೋದು. ಈಗ ಒಂದು ಸೈಡಿದ್ದು ಫುಲ್ಲು ಗೋಲ್ಡನ್ ಬ್ರೌನಿಗೆ ಬಂದಿದೆ. ನೆಕ್ಸ್ಟ್ ಕಡೆ ಕೂಡ ಹಾಗೆ ಟರ್ನ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಬೇಯಲಿ. ಇನ್ನೊಂದು 2 ನಿಮಿಷ ಕಾಲ ಬೆಂದರೆ ಸೂಪರ್ ಆದಂತಹ ಪಡ್ಡು ಕೂಡ ರೆಡಿ ಆಗುತ್ತೆ. ಇನ್ನು ಇದನ್ನು ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಕೊಡಬೇಕಾದ್ರೆ ಟೊಮೆಟೊ ಸಾಸನ್ನಾದರೂ ಹಾಕ್ಕೊಳ್ಬೋದು, ಅಥವಾ ಜಾಮ್ ಇದ್ದರೆ ಅದರಲ್ಲಿ ಕೂಡ ಸರ್ವ್ ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ಸೋರೆಕಾಯಿಂದ ಕೂಡ ಮಾಡ್ಕೊಳ್ಬೋದು, ಆಮೇಲೆ ಕುಂಬಳಕಾಯಿಂದ ಕೂಡ ಮಾಡ್ಕೊಳ್ಬೋದು. ತುಂಬ ರುಚಿಯಾದಂತಹ ಇದು ಪಡ್ಡು ತುಂಬ ಟೇಸ್ಟಿಯಾಗಿರುತ್ತೆ. ಈಗ 1ನೇ ಸಲ ಅದನ್ನೆಲ್ಲ ತೆಗೆದಿದ್ದೀನಿ. ಇನ್ನು 2ನೇ ಸಲ ಕೂಡ ಅದೇ ರೀತಿಯಾಗಿ ಹಾಕ್ಕೊಂಡು ಮಾಡ್ಕೊಳ್ಳೋಣ. ಹಿಟ್ಟನ್ನು ಮೊದಲಿಗೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಆಮೇಲೆ ಹಾಕಿ ಆದ ನಂತರ ಮುಚ್ಚಳವನ್ನು ಮುಚ್ಚಿ 2 ಕಡೆ ಕೂಡ ಚೆನ್ನಾಗಿ ಬೇಯಿಸಿದರೆ ಆಯಿತು. ತುಂಬಾ ರುಚಿಕರವಾದಂತಹ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಆಮೇಲೆ ಒಳಗಡೆಯಿಂದ ತುಂಬ ಸಾಫ್ಟಾಗಿ ಬಂದಿರುವಂತಹ ಈ ಪಡ್ಡು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.